ನೋಡಿ, ಸಚಿವ ಸಂಪುಟ ಪುನರ್ರಚನೆಗೆ ಆಕಾಂಕ್ಷಿಗಳು ಒಂದ್ ಕಡೆ ಡಿಮ್ಯಾಂಡ್ ಇಡ್ತಾ ಇದಾರಲ್ಲ, ಖಾತೆ ಬದಲಾವಣೆ ಮಾಡಿ ಅಂತೇಳಿ ಒಂದಷ್ಟು ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯ ಟೆನ್ಷನ್ ನಲ್ಲಿ ಇದ್ದಾರೆ. ಈ ಟೆನ್ಷನ್ ನ ಮಧ್ಯೆಗೆ ಖಾತೆ ಬದಲಾವಣೆ ಮಾಡಿಕೊಡಿ ನಮಗೂ ಅಂತ ಬೇಡಿಕೆ ಇಡ್ತಾ ಇರೋದು. ಬೇರೆ ಬೇರೆ ರೀಸನ್ಸ್ಗಳಿದ್ದಾವೆ ಅವರಿಗೆ ಖಾತೆ ಚೇಂಜ್ ಮಾಡೋದಕ್ಕೆ. ಯಾವ ಸಚಿವರು ಏನೇನು ಖಾತೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಲವು ಸಚಿವರು ಖಾತೆ ಬದಲಾವಣೆ ಮಾಡಿ ಅಂತ ಒತ್ತಡ ಹೇರ್ತಾ ಇರೋದು. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಅಲ್ಲಿದ್ದಾರೆ. ಗೃಹ ಖಾತೆಯೇ ಬೇಡ, ನನಗೆ ಚೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾವ ಖಾತೆ ಬೇಕಂತ ಅವ್ರಿಗೆ? ಕಂದಾಯ ಮತ್ತು ಕೈಗಾರಿಕೆ ಖಾತೆ ಬೇಕು ಅಂತ. ಆಮೇಲೆ ಶಿವರಾಜ್ ತಂಗಡಿಗೆ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೇಡವಂತೆ. ನಾಗೇಂದ್ರ ಅವರ ಬಳಿ ಇತ್ತಲ್ಲ ಪರಿಶಿಷ್ಟ ಪಂಗಡ ಖಾತೆಗೆ, ಅದಕ್ಕೆ ಒತ್ತಡ ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಖಾತೆ ಅದು ಬೇಡ, ನಂಗೆ ಚೇಂಜ್ ಮಾಡಿ ಅಂತ. ಯಾವುದು ಬೇಕಂತ ಅವ್ರಿಗೆ? ನಗರಾಭಿವೃದ್ಧಿ ಅಥವಾ ಕಂದಾಯ ಖಾತೆ ಬೇಕಂತೆ. ಆಮೇಲೆ ಸಂತೋಷ್ ಲಾಡ್ ಅವ್ರಿಗೆ ಕಾರ್ಮಿಕ ಖಾತೆ ಅದು ಇಷ್ಟ ಅಂತ ಅವ್ರಿಗೆ. ಅದರ ಜೊತೆಗೆ ಯುವ ಸಬಲೀಕರಣ, ಕ್ರೀಡಾ ಖಾತೆನೂ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇನ್ನೊಂದಷ್ಟು ಜನ ಸಚಿವರು ಕೂಡ ಇಲಾಖೆಯಲ್ಲಿ ಅನುದಾನ ಇಲ್ಲದೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ನಮಗೆ ಬೇರೆ ಬೇರೆ ಖಾತೆ ಕೊಡಿ ಅಂತ ಹೇಳಿ ಕೇಳ್ಕೊಂತ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ರೆಡಿ ಮಾಡ್ತಾ ಇದ್ದಾರೆ. 7ನೇ ತಾರೀಕು ಬಜೆಟ್ ಇದೆ, ಆ ಟೆನ್ಷನ್ನಲ್ಲಿದ್ದಾರೆ. ಮತ್ತೊಂದು ಕಡೆ ಬಜೆಟ್ ಆದಮೇಲೆ ರಿಷಫಲ್ ಆಗುತ್ತೆ ಅನ್ನುವಂಥ ಮಾತು ಯಾವಾಗ ಕೇಳಿ ಬಂತೋ, ಯಾವಾಗ ಹೊರಗಡೆ ವಿಚಾರ ಗೊತ್ತಾಯ್ತೋ, ಆಗಿನಿಂದಲೂ ಕೂಡ ನಮಗೆ ಬೇರೆ ಬೇರೆ ಖಾತೆ ಚೇಂಜ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಬೇಡಿಕೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು. ನೋಡಿ, ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಇಡ್ತಾ ಇರುವಂಥ ಬೇಡಿಕೆ ಯಾವ ಖಾತೆ? ಕಂದಾಯ ಅಥವಾ ಕೈಗಾರಿಕಾ ಖಾತೆ ಕೊಡಿ ಅಂತ. ಶಿವರಾಜ್ ತಂಗಡಗಿ ಅವರು ನಾಗೇಂದ್ರ ಅವರ ಬಳಿ ಇದ್ದಂತಹ ಪರಿಶಿಷ್ಟ ಪಂಗಡ ಖಾತೆಗೆ ಕೇಳ್ತಾ ಇದ್ದಾರೆ ಅವರು. ಆಮೇಲೆ ನೆಕ್ಸ್ಟ್ ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಅಥವಾ ಕಂದಾಯ ಇಲಾಖೆ ಕೊಡಿ ಅಂತಿದ್ದಾರೆ. ಸಂತೋಷ್ ಲಾಡ್ ಅವರು ಈಗಿರೋ ಖಾತೆಯ ಜೊತೆಗೆ ಕಾರ್ಮಿಕ ಸಚಿವ ಖಾತೆಯ ಜೊತೆಗೆ ಯುವ ಸಬಲೀಕರಣ ಅಥವಾ ಕ್ರೀಡಾ ಖಾತೆ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಸೊ ಪ್ರಮುಖ 4 ಜನ ಬೇಡಿಕೆ ಇಡ್ತಾ ಇರೋದು. ಇವ್ರ ಜೊತೆಗೆ ಇನ್ನೊಂದಷ್ಟು ಜನ ಇದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಖಾತೆನೂ ಚೇಂಜ್ ಮಾಡಿ ಅಂತ. ಆಮೇಲೆ ಈ ಹಿಂದೆ ಇದ್ರಲ್ಲ, ಅಧಿಕಾರಕ್ಕೆ ಬಂದಾಗ ಸಚಿವ ಖಾತೆ ಸಿಗುತ್ತೆ ಅಂಥೇಳಿ ಒಂದಷ್ಟು ಜನ ಒಂದು ಆಸೆಯನ್ನು ಇಟ್ಕೊಂಡಿದ್ರು, ಅವರಿಗೆಲ್ಲರೂ ನಿರಾಸೆ ಆಯ್ತಲ್ಲ, ಅವರು ಕೂಡ ನಮಗೆ ಸಚಿವ ಸ್ಥಾನ ಕೊಡಿ ಅಟ್ಲೀಸ್ಟ್ ಈಗಲಾದರೂ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಮತ್ತಷ್ಟು ನಮ್ಮ ಪ್ರತಿನಿಧಿ ದೀಪಾ ಲೈವ್ನಲ್ಲೇ ಇದ್ದಾರೆ. ದೀಪಾ, ಈಗ ಸಂಪುಟ ಪುನರ್ರಚನೆಯ ವಿಚಾರ ಯಾವಾಗ ಬಂತು, ಈಗ ಖಾತೆ ಬದಲಾವಣೆಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈಗ ಪ್ರಮುಖವಾದಂತಹ 4 ಹೆಸರುಗಳನ್ನು ನಾವು ಪ್ರಸ್ತಾಪಿಸಿದ್ವಿ. ಇವರಲ್ಲದೆ ಬೇರೆ ಬೇರೆ ಯಾರ್ಯಾರು ಯಾವ್ಯಾವ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ಶರತ್, ಬಜೆಟ್ ಅಧಿವೇಶನ ಮುಗಿದ ಬಳಿಕ ಬಹುತೇಕವಾಗಿ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹದ್ದು. ಆದ್ರೆ ಈಗ ಆಲ್ರೆಡಿ ಏನು ಮೊದಲಿಗೆ ಸಚಿವ ಸಂಪುಟ ರಚನೆ ಆಯಿತು ಅಂದ್ರೆ ಸರ್ಕಾರ ಬಂದಂತಹ ಸಮಯದಲ್ಲಿ ಅಂದಿನಿಂದಲೂ ಕೂಡ ಖಾತೆ ವಿಚಾರವಾಗಿ ಒಂದಿಷ್ಟು ಅಪಸ್ವರಗಳು ಇದ್ದೇ ಇದೆ. ಅಂದ್ರೆ ತಮಗೆ ಕೊಟ್ಟಿರುವಂತಹ ಖಾತೆ ನಮಗೆ ಸರಿ ಹೊಂದೋದಿಲ್ಲ, ನಮಗೆ ಖಾತೆ ಬದಲಾಯಿಸಿ ಅನ್ನುವಂತಹ ಒಂದು ಅಪಸ್ವರ ತೆರೆಮರೆಯಲ್ಲಿ ನಡೀತಾ ಇತ್ತು. ಆದ್ರೆ ಇದೀಗ ಮತ್ತೊಮ್ಮೆ ಅದು ಮುನ್ನೆಲೆಗೆ ಬಂದಿರುವಂತಹದ್ದು. ಅಂದ್ರೆ ಇರುವಂತಹ ಖಾತೆಗಳನ್ನ ಸಚಿವ ಸಂಪುಟ ಅಂದ್ರೆ ಸಚಿವ ಸ್ಥಾನ ಕೊಟ್ಟ ಬೇಡಿಕೆ ಜೊತೆಗೆ ಖಾತೆಗಳನ್ನ ಬದಲಾಯಿಸಬೇಕು ಅನ್ನುವಂತಹ ಬೇಡಿಕೆ ಕೂಡ ಇದೀಗ ಸಿಎಂ ಮುಂದೆ ಸಚಿವರುಗಳು ಇಡ್ತಾ ಇದ್ದಾರೆ. ಸಿಎಂಗೆ ಬಜೆಟ್ ಪೂರ್ವಭಾವಿ ಸಭೆಗಳು, ಆ ಒಂದು ಬಜೆಟ್ ತಯಾರಿಯಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯರಿಗೆ ಇದೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಪ್ರಮುಖವಾಗಿ ಮೊದಲಿನಿಂದಲೂ ಕೂಡ ಹೋಮ್ ಮಿನಿಸ್ಟರ್ ಬೇಡ ಅನ್ನುವಂತಹ ನಿಟ್ಟಿನಲ್ಲಿಯೇ ಪರಮೇಶ್ವರ್ ವಾದ ಮಾಡ್ಕೊಂಡು ಬಂದಿದ್ರು. ಅಂದ್ರೆ ತಮಗೆ ಬೇರೆ ಖಾತೆಯನ್ನ ನಿಭಾಯಿಸುವಂತಹ ಶಕ್ತಿ ಇದೆ, ಹಿಂದೆಯೂ ಕೂಡ ನಾನು ಹೋಮ್ ಮಿನಿಸ್ಟರ್ ಖಾತೆಯನ್ನ ನಿಭಾಯಿಸಿದ್ದೇನೆ, ಆದ್ರೆ ಈಗ ನನಗೆ ಖಾತೆ ಬದಲಾಯಿಸಿ ಅನ್ನುವಂತಹದ್ದನ್ನ ಯಾವಾಗ ಸರ್ಕಾರ ಅಧಿಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸಂಪುಟ ರಚನೆ ಆಯ್ತು ಅಂದಿನಿಂದಲೂ ಕೂಡ ಒಂದಿಷ್ಟು ವಾದವನ್ನ ಮಾಡ್ಕೊಂಡೇ ಬರ್ತಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಯಾರಿಗೆ ಅದನ್ನ ಕೊಟ್ರೆ ಸರಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅದನ್ನ ಪರಮೇಶ್ವರ್ ಬಳಿಯೇ ಉಳಿಸಿದ್ರು. ಈಗ ಮತ್ತೊಮ್ಮೆ ಮನವಿ ಮಾಡಿರುವಂತಹದ್ದು ನನಗೆ ಖಾತೆಯನ್ನ ಬದಲಾಯಿಸಿ ಕೊಡಿ ಅನ್ನುವಂತಹದ್ದು. ಇನ್ನು ಅದನ್ನ ಹೊರತುಪಡಿಸಿದಂತೆ ರಾಮಲಿಂಗಾರೆಡ್ಡಿ ಕೂಡ ಸಾರಿಗೆ ಖಾತೆ ಕೊಟ್ಟಾಗ ಒಂದಿಷ್ಟು ಅಸಮಾಧಾನಗೊಂಡಿದ್ರು ಅನ್ನುವಂತಹದ್ದು. ಯಾಕಂದ್ರೆ ನನಗೆ ಸಾರಿಗೆ ಖಾತೆ ಮುಜರಾಯಿ ಬೇಡ, ನಗರಾಭಿವೃದ್ಧಿನೇ ಇರ್ಲಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಈಗ ಮತ್ತೆ ಅದನ್ನ ಪುನರ್ ಚಿಂತನೆಯನ್ನ ಮಾಡಿ ಸಿಎಂ ಮುಂದೆ ಮನವಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದನ್ನು ಹೊರತುಪಡಿಸಿದಂತೆ ಶಿವರಾಜ್ ತಂಗಡಗಿ ಮತ್ತೆ ಸಂತೋಷ್ ಲಾಡ್ ಸೇರಿದಂತೆ ಅನೇಕರು ಕೂಡ ಈಗ ಖಾತೆ ಬದಲಾವಣೆಗೆ ಒಂದಿಷ್ಟು ಮನವಿ ಮಾಡಿರುವಂತಹದ್ದು. ಪ್ರಮುಖವಾಗಿ ಇರುವಂತಹ ಖಾತೆಗಳಲ್ಲಿ ಅನುದಾನ ಸಿಗ್ತಾ ಇಲ್ಲ, ನಾವು ಜನರಿಗೆ ಏನು ಒಳ್ಳೇದ್ ಮಾಡಕ್ ಆಗ್ತಾ ಇಲ್ಲ, ಜನರಿಗೆ ಅನುದಾನ ಕೊಡಕ್ ಆಗ್ತಾ ಇಲ್ಲ ಅನ್ನುವಂತಹದ್ದು
ಒಂದು ಕಡೆ ಆದ್ರೆ ಇರುವಂತಹ ಖಾತೆಗಳು ಅಷ್ಟು ಪ್ರಬಲ ಆಗಿಲ್ಲ ಅನ್ನುವಂತಹದ್ದು ಕೂಡ ಅನೇಕ ಸಚಿವರುಗಳ ವಾದ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಸಂಪುಟ ಪುನರ್ರಚನೆ ಆಗುವಂತಹ ವೇಳೆ ಖಾತೆ ಬದಲಾವಣೆಯನ್ನಾದ್ರೂ ಸಿಎಂ ಸಿದ್ದರಾಮಯ್ಯ ಮಾಡ್ತಾರ ಅನ್ನುವಂತಹದ್ದು ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.